ಅತ್ತೆ ಅತ್ತೆ, ನಿಮ್ಮ ಮಗನ್ನ ಕರ್ಕೊಂಡು ಬಂದಿದ್ದೀನಿ, ಬನ್ನಿ. ಅಮ್ಮ, ಅರ್ಜುನ್, ಅರ್ಜುನ್, ಎಲ್ಲಿ ಹೋಗ್ಬಿಟ್ಟಿದ್ಯೋ ಇಷ್ಟ ದಿನ? ಈ ಪಾಪಿ ತಾಯಿ ನೋಡ್ಬೇಕು ಅಂತ ಒಂದೇ ಒಂದ್ಸಲನೂ ಅನ್ನಿಸ್ಲಿಲ್ವಾ? ನೀನ್ ಊಟ ಮಾಡುತ್ತೀಯೋ ಬಿಟ್ಟಿಯೋ ಮಲಗಿದ್ಯೋ ಎದ್ದಿದ್ಯೋ ಅಂತ ಗೊತ್ತಾಗ್ದೆ ನಾನು ಎಷ್ಟು ಕಂಗಾಲಾಗೋಗಿದೆ ಗೊತ್ತಾ? ನೀನ್ ಬಂದ್ಯಲ್ಲ, ನಂಗೆ ಅದೇ ಸಂತೋಷ. ಅರ್ಜುನ್, ಚೆನ್ನಾಗಿದ್ಯಾ ಕಂದ? ನಾನು ಹುಷಾರಾಗಿದ್ದೀನಿ ಅಜ್ಜಿ. ನಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಅನ್ನಿಸ್ತು ಅಜ್ಜಿ. ಆದ್ರೆ ಅರ್ಜುನ್, ಏನು ನಿನ್ ಕತೆ? ಅಣ್ಣ, ನೀನ್ ಮನೆಗೆ ಬಂದ್ಯಲ್ಲ ಅಷ್ಟೇ ನಮಗೆ ಸಂತೋಷ. ಅರ್ಜುನ್, ಎಲ್ಲಿ ಹೋಗಿದ್ರಿ ನೀವು? ಹೇಳ್ದೆ ಕೇಳ್ದೆ. ಎಲ್ಲೆಲ್ಲಿ ಅಂತ ನಿಮ್ಮನ್ನು ಹುಡುಕಿದೀನಿ ಗೊತ್ತಾ ನಾನು? ನೀವು ಕಾಣ್ತಾ ಇರ್ಲಿಲ್ಲ ಅಂತ ನನಗೆ ಸರಿಯಾಗಿ ನಿದ್ರೆ ಬರ್ತಿರ್ಲಿಲ್ಲ, ಊಟ ಕೂಡ ಸೇರ್ತಾ ಇರ್ಲಿಲ್ಲ. ನಿಮ್ ಮುಖ ನೋಡಿದ್ನಲ್ಲ, ಈಗ ಸಮಾಧಾನ ಆಯ್ತು. ಹೇ ಅಮೃತ, ನಿನ್ನ ಕೆಲಸ ಮುಗೀತು, ನೀನಿನ್ನು ಹೋಗಬಹುದು. ನನ್ನ ಮಗನ ಕಡೆ ಆಗಲಿ ನಮ್ಮ ಮನೆ ಕಡೆ ಆಗಲಿ ಕಣ್ಣೆತ್ತಿ ಸಹ ನೋಡಬಾರ್ದು. ಅತ್ತೆ, ಹೀಗೆ ಹೇಳಿದ್ರೆ ಹೇಗೆ? ನಾನು ಒಂದು ಮಾತನ್ನ ಒಂದೇ ಸಲ ಹೇಳೋದು, ಪದೇ ಪದೇ ಹೇಳೋದಿಲ್ಲ. ಹೋಗು ಅಂದರೆ ಹೋಗ್ತಾ ಇರಬೇಕು. ನಾನು ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ, ನೀವು ನಿಮ್ಮ ಮಾತಿನ ಪ್ರಕಾರ ನಡ್ಕೊಳ್ಳಿ. ಏನು ನಡ್ಕೋಬೇಕು? ಅತ್ತೆ, ಏನು ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮಗನ ನಿಮಗೆ ತಂದು ಒಪ್ಸಿದ್ರೆ ನಾಗಮಣಿನ ನನಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ? ನೀನು ನಾಗಮಣಿ ಕೇಳಿದ ತಕ್ಷಣ ಎಲ್ಲರಿದ್ರಿಗೂ ತಂದ್ಕೊಡೋಕ್ಕಾಗತ್ತಾ? ನೀನೊಂದು ಸ್ವಲ್ಪ ದಿನ ಕಾಯಬೇಕು. ಏನು ಸ್ವಲ್ಪ ದಿನ ಅಂದರೆ? ಅರ್ಜುನ್ ಮಣಿ ಮದುವೆ ಆದಮೇಲೆ, ಅರ್ಜುನ್ ಮಣಿ ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೆ ನಾಗಮಣಿ ನಿನ್ನ ಕೈಲಿರುತ್ತೆ. ಈಗ ಹೊರಡು. ಸರಿ, ನಿಮ್ಮ ಮಾತು ನಂಬಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನಾನು ಆಡಿದ್ರೆ ಒಂದೇ ಮಾತು, ನುಡಿದ್ರೆ ಒಂದೇ ನಾಲ್ಗೆ. ನಾಗಮಣಿನ ನಾನು ನಿನಗೆ ಕೊಡ್ತೀನಿ ಅಂದಮೇಲೆ ಕೊಟ್ಟೇ ಕೊಡ್ತೀನಿ. ಹೊರಡಿಲ್ಲಿಂದ. ನೋಡು, ಹೋಗೋದು ಹೋಗ್ತೀಯಾ, ಅವನ ಕಣ್ಮುಂದೆ ಹೋಗ್ಬೇಡ. ಅವ್ನು ನೋಡಿದ್ರೆ ನಿನ್ನನ್ನು ಹೋಗೋಕೆ ಬಿಡಲ್ಲ. ಅಜ್ಜಿ, ಅರ್ಜುನ್ ಅವರು ನಿಮ್ಮ ಕೈಯಿಂದ ಕಾಫಿ ಕುಡಿದು ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ರು. ಮೊದಲು ಕಾಫಿ ಮಾಡಿಕೊಡಿ ಅಜ್ಜಿ.
ವಾಸಿ ಮಾಡ್ಕೊಡ್ತೀನಿ. ನೀನ್ ಮಾಡಿದ್ ಸರಿ ಅಂತ ನಿನಗೆ ಅನ್ಸತ್ತಾ? ಯಾಕತ್ತೆ ನಾನೇನು ಮಾಡಿದೆ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತ ನಿನ್ನಂಥೋಳು ಯಾರೋ ಉತ್ತರ ಕೊಟ್ಲಂತೆ. ಅತ್ತೆ ನಾನೇನು ಮಾಡಿದೆ ಅಂತ ಹೇಳಿದೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಬೇಡಿ. ನೀನ್ ನನಗೆ ಚುಚ್ಚಿರೋ ನೋವಿಗಿಂತ ಈ ನನ್ನ ಮಾತಿನ ನೋವು ಏನೂ ಇಲ್ಲ. ಅಮೃತ, ನಾನೊಂದು ಕೇಳ್ತೀನಿ, ನೇರವಾಗಿ ಹೇಳ್ತೀಯಾ? ಕೇಳಿ ಅತ್ತೆ. ಕೊಟ್ಟು ಮಾತಿನ ಪ್ರಕಾರ ನಡ್ಕೊಳ್ಬೇಕು ಅನ್ನೋ ಸಂಸ್ಕಾರ ಇಲ್ವಾ ನಿನ್ಗೆ? ಇದೆ. ಇದ್ದಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ರು ಸಹ ಮನೆ ಬಿಟ್ಟು ಹೋಗಿಲ್ಲ ಅಲ್ವಾ? ನಿಮಗೆ ಮಾತು ಕೊಟ್ಟ ಹಾಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೆ ಅತ್ತೆ. ಆದರೆ ಅರ್ಜುನ್ ಅವ್ರು ನನ್ನನ್ನು ತಡೆದ್ಬಿಟ್ರು. ನಿನಗೆ ಮನೆ ಬಿಟ್ಟು ಹೋಗಲೇಬೇಕು ಅಂತ ಮನಸ್ಸಿದ್ದಿದ್ರೆ ಅವನ ಕಣ್ಣಿಗೆ ಬೀಳ್ದಂಗೆ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಅವನ ಕಣ್ಣಿಗೆ ಬೀಳೋ ಥರ ಹೋಗಿದ್ದಕ್ಕೆ ಅವನು ಬಂದು ನಿನ್ನ ತಡೆದ. ನಿನ್ನ ನವರಂಗಿ ಆಟಗಳು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಅಮೃತ? ಇಲ್ಲ ಅತ್ತೆ, ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಹಿಂದೆ ಅಪಾರ್ಥ ಮಾಡ್ಕೊಂಡಿದ್ದೆ, ಆದರೆ ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಯೋಗ್ಯತೆ ಹೇಗೋ ಹಾಗೇ ಟ್ರೀಟ್ ಮಾಡ್ತಾ ಇದ್ದೀನಿ. ನಿನಗೆ ಹೋಗಬೇಕು ಅಂತಿದ್ರೆ ನಿನ್ನ ಮೂಲ ರೂಪದಲ್ಲೇ ಹೋಗ್ಬೋದಿತ್ತು ತಾನೆ? ಆಗ ಅವನಿಗೆ ಗೊತ್ತಾಗ್ತಿರ್ಲಿಲ್ವಲ್ಲ? ಅತ್ತೆ ನನಗೆ ಇಲ್ಲಿರೋ ಉದ್ದೇಶ ಇಲ್ಲ. ಅದನ್ನ ಬಾಯಲ್ಲಿ ಹೇಳ್ಕೊಂಡ್ರೆ ಆಗೋದಿಲ್ಲ, ಹಾಗೆ ನಡ್ಕೋಬೇಕು. ಸರಿ ಅತ್ತೆ, ನಾನು ಹೋಗ್ತೀನಿ. ನೀನು ಹೋಗೋದೇನೋ ಹೋಗ್ತೀಯಾ, ಆದರೆ ಜೊತೆಗೆ ನನ್ನ ಮಗನ ಮನಸ್ಸು ತಗೊಂಡು ಹೊಟ್ಟೋಗ್ತೀಯಾ. ಆಮೇಲೆ ನನ್ನ ಮಗನ ಸ್ಥಿತಿ ಏನಾಗತ್ತೆ ಹೇಳು? ಹುಚ್ಚಂತರ ನಿನ್ನ ಹುಡ್ಕೊಂಡು ನಿನ್ನ ಹೆಸರು ಹೇಳ್ಕೊಂಡು ಅಲಿತಾ ಇರ್ತಾನೆ ಅಷ್ಟೇ. ಅದನ್ನ ನಾವು ನೋಡ್ಕೊಂಡು ಆ ಹಿಂಸೆನ ಅನುಭವಿಸ್ಕೊಂಡು ಬದುಕಬೇಕಾ? ನೀವು ಹೀಗಂದ್ರೆ ನಾನೇನು ಮಾಡಬೇಕು ಅತ್ತೆ? ನಾನೇನು ಮಾಡಲಿ ಅಂತ ನೀವೇ ಹೇಳಿ, ಹಾಗೆ ಮಾಡ್ತೀನಿ. ನಾನೇನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ಅತ್ತೆ. ನೀನು ಹೀಗೆ ಬರೀ ಬಾಯಲ್ಲಿ ಹೇಳಿದ್ರೆ ನಾನು ನಿನ್ನನ್ನು ನಂಬಲ್ಲ. ನೀವು ನನ್ನ ಮಾತು ನಂಬಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ? ನಾನು ಏನೇ ಹೇಳಿದ್ರು ನೀನು ಅದನ್ನ ಮಾಡ್ತೀಯಾ ಅಂತ ನನಗೆ ಮಾತು ಕೊಡು. ಆಯಿತು. ನೋಡು, ನಿನ್ನ ನನ್ನ ಮಗ ಅವನ ಮನಸ್ಸಿನ ತುಂಬ ಹಚ್ಕೊಂಡು ಆರಾಧಿಸ್ತಾ ಇದ್ದಾನೆ. ಆ ಆರಾಧನೆ ದ್ವೇಷವಾಗಿ ಪರಿವರ್ತನೆ ಆಗಬೇಕು. ಹಾಗೆ ನೀನು ಮಾಡಬೇಕು. ನನ್ನ ಮಗ ನಿನ್ನ ಪ್ರೀತಿಸೋದಲ್ಲ, ದ್ವೇಷಿಸ್ಬೇಕು. ನಾನು ಅವ್ರ ಪ್ರೀತಿನ ಹೇಗೆ ದ್ವೇಷವಾಗಿ ಪರಿವರ್ತನೆ ಮಾಡಿ? ನೀನು ನಾಗಿಣಿಯಾಗಿ ಅರ್ಜುನ್ ಮುಂದೆನೆ ಮಣಿಗೆ ಪ್ರಹಾರ ಮಾಡಬೇಕು. ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು? ಅಕಸ್ಮಾತ್ ನಾನು ಪ್ರಹಾರ ಮಾಡಿದ್ರೆ ಮಣಿ ಸತ್ತು ಹೋಗ್ಬಿಡ್ತಾಳೆ. ಅದರ ಚಿಂತೆ ನಿನಗೆ ಬೇಡ. ನೀನು ಮಣಿ ಮೇಲೆ ಪ್ರಹಾರ ಮಾಡಬೇಕು. ಅದನ್ನ ಅರ್ಜುನ್ ನೋಡಿ ನಿನ್ನನ್ನು ದ್ವೇಷಿಸ್ಬೇಕು. ಆಗ ಅವನು ನಿನ್ನನ್ನು ಪೂರ್ತಿಯಾಗಿ ಮರೀತಾನೆ. ಇಲ್ಲ ಅತ್ತೆ, ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾತು ಕೊಟ್ಟಿದ್ಯಾ ಅಮೃತ? ಮರಿಬೇಡ. ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಅಮೃತ, ಹೀಗಾದರೂ ನೀನು ನಿಮ್ಮ ವಂಶಕ್ಕಿಂತ ನಮ್ಮ ತಕ್ಷಕ ವಂಶದವರು ಹೆಚ್ಚು ಚಾಣಾಕ್ಷರು ಅಂತ ಒಪ್ಕೊ. ನಿಮಗೆ ನಾಲಿಗೆ ಮಾತ್ರ ವಿಷ ಇದ್ರೆ ನಮಗೆ ನಮ್ಮ ಮೈಯಲ್ಲಿ ಮನಸ್ಸಲ್ಲಿ ಎಲ್ಲ ವಿಷ ಇರುತ್ತೆ. ಹತ್ರ ಬರಬೇಡ.
ಬೇಡ ಬೇಡ ಅಮೃತ, ನಿನ್ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡು, ನನಗೇನು ಮಾಡಬೇಡ. ನೀನು ಕೈ ಮುಗಿದ್ರಲ್ಲ, ನನ್ನ ಕಾಲು ಹಿಡ್ಕೊಂಡ್ರು, ನಾನು ಮಾತ್ರ ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ. ನನ್ನ ಅರ್ಜುನ್ ಅವ್ರ ಮೇಲೆ ಕಣ್ಣು ಹಾಕಿ ಅವ್ರನ್ನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ನೀನು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸಲೇಬೇಕು. ಅಮೃತ ಅವರೇ, ನನ್ನ ಮಾತನ್ನು ಕೇಳಿ, ಮಣಿಯವ್ರಿಗೇನು ಮಾಡಬೇಡಿ. ನನ್ನ ಬಾಳನ್ನ ಹಾಳು ಮಾಡೋದಕ್ಕೆ ಬಂದವಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ನೋಡಿದ್ಯಾ ಅರ್ಜುನ್, ನೋಡಿದ್ಯಾ ನಿನ್ನ ಅಮೃತಾಳ ಅಸಲಿ ಮುಖ ಏನು ಅಂತೇಳಿ? ನಾವು ಒಂದಲ್ಲ, ನೂರಲ್ಲ, 1000 ಸಲ ಹೇಳಿದ್ವಿ ಅವಳು ಸಾಮಾನ್ಯ ಹೆಣ್ಣಲ್ಲ, ನಾಗಿನಿ ಅಂತೇಳಿ. ಆದರೂ ಸಹ ನಮ್ಮ ಮಾತನ್ನ ನಂಬದೆ ನೀನು ಇವಳೇ ದಿನ ಅನುರಾಗದ ಆರಾಧ್ಯ ದೇವತೆ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಬಿಡ್ತಿದ್ದೆ ಅಲ್ವಾ? ಈಗಲಾದ್ರೂ ಗೊತ್ತಾಯ್ತಾ ಅವಳು ಅನುರಾಗದ ದೇವತೆನ ಅಥವಾ ನಮ್ಗೆಲ್ರಿಗೂ ಅಂತ್ಯ ಕಾಣಿಸ್ಕೊಂಡಿರೋ ಅವಸಾನ ದೇವತೆನ ಅಂತ? ನೀವು ಹೇಳಿದಾಗ ನಾನು ಕೂಡ ಇವಳು ನಾಗಿಣಿ ಅನ್ನೋದನ್ನ ನಂಬಿರ್ಲಿಲ್ಲ. ಇಂಥ ವಿಷಕನ್ಯನ ನಮ್ಮ ಮನೇಲಿ ಇಟ್ಕೊಂಡ್ರೆ ಒಬ್ರಲ್ಲ ಒಬ್ರಿಗೊಂದು ಗತಿ ಕಾಣಿಸ್ತಾಳೆ ಇವಳು. ಅಮೃತ ಅವರೇ, ನೀವು ನಾಗಿಣಿ ಅನ್ನೋ ನಿಜಾನ ನಾನು ಅರಗಿಸ್ಕೊಳ್ಳೋದಕ್ಕೆ ತಯಾರಿದ್ದೆ. ಆದ್ರೆ ಏನು ತಪ್ಪು ಮಾಡದೇ ಇರೋ ಆ ನಿಷ್ಪಾಪಿ ಹುಡುಗಿ ಪ್ರಾಣ ತೆಗೆದು ಕೊಲೆ ಪಾತಕಿ ಆದ್ರಲ್ಲ, ಅದನ್ನ ನಾನು ಇವತ್ತಲ್ಲ ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ನನ್ನಿಂದ ನಿಮ್ಮನ್ನ ದೂರ ಮಾಡೋದಕ್ಕೆ ನೋಡಿದ್ಲವಳು. ಅದಕ್ಕೆ ಕೊಂದೇ ಬಿಡೋದ? ಒಂದು ಜೀವದ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ಒಂದು ಸಾಧಾರಣ ಕಾರಣಕ್ಕೆ ಹಿಂದೆ ಮುಂದೆ ನೋಡದೆ ಆ ಮಣಿನ ಕೊಂದ್ರಲ್ಲ, ಯಾವ ಪಾಪ ಪ್ರಜ್ಞೆನೂ ಕಾಡ್ತಾ ಇಲ್ವಾ ನಿಮಗೆ? ತಲೆಗೆಲೆ ಕೆಟ್ಟಿದೆಯೇನೋ? ವಿಷ ಜಂತು ಇನ್ನು ನಮ್ಮ ಮನೆಯಲ್ಲಿದ್ರೆ ಎಷ್ಟು ಜೀವಗಳು ಹೋಗ್ಬೇಕಾಗುತ್ತೋ ಏನೋ. ನಮ್ಗೊಂದು ಗತಿ ಕಾಣಿಸೋದಕ್ಕೆ ಮುಂಚೆ ಅವಳನ್ನ ಕತ್ತಿಡ್ದು ಹೊರಗಡೆ ಹಾಕೋ. ಅರ್ಜುನ್, ನಿಮ್ಮ ಅಪ್ಪ ಚಿಕ್ಕಪ್ಪ ಹೇಳ್ತಾ ಇರೋದು ನಿನ್ನ ಕೇಳಿಸ್ತಾ ಇಲ್ವೇನೋ? ಮೊದಲು ಕತ್ ಹಿಡಿದು ಆಚೆ ದಬ್ಬು ಇವಳನ್ನ. ನನ್ನ ಹೃದಯದಲ್ಲಿ ನಿಮಗೆ ಎತ್ತರದ ಸ್ಥಾನ ಕೊಟ್ಟಿದ್ದೆ. ಇವತ್ತು ನೀವು ಆ ಸ್ಥಾನದಿಂದ ಕುಸಿದು ಪಾತಾಳಕ್ಕೆ ಬಿದ್ದಿದ್ದೀರಾ. ಯಾವತ್ತೂ ನಿಮಗೆ ಆ ಸ್ಥಾನ ಸಿಗೋದಿಲ್ಲ. ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಮುಗಿದು ಹೋಯ್ತು. ಇನ್ನು ಮುಂದೆ ನೀವ್ಯಾರೋ, ನಾನು ಯಾರೋ? ನನ್ನ ಪ್ರೀತಿ ಹೃದಯನ ನುಚ್ಚನ್ನೂರು ಮಾಡಿಬಿಟ್ರಿ. ಇನ್ನು ಒಂದು ಕ್ಷಣನೂ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ.
ಹೋಗಿ ಆಚೆ. ನೀನು ಹೇಗೆ ಬದುಕೋದಕ್ಕೆ ಸಾಧ್ಯ? ಅಸಾಧ್ಯನ ಸಾಧ್ಯ ಮಾಡೋದೆ ಈ ಊರ್ಮಿಳಾಳ ವಿಶೇಷತೆ. ವಿಶೇಷತೆಗಳು ನನ್ನ ವಿಷನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ಮೇಲೆ ಪ್ರಹಾರ ಮಾಡಿದ್ದೆ. ನನ್ನ ಕಾರ್ಕೋಟಕನ ಗೆಲ್ಲೋದಿಕ್ಕೆ ಆ ಕಾಳಿಂಗನಿಂದನೂ ಸಾಧ್ಯ ಇಲ್ಲ. ಕಾಳಿಂಗನಿಗೆ ಸಾಧ್ಯ ಇಲ್ಲ, ಆದ್ರೆ ತಕ್ಷಕನಿಗೆ ಸಾಧ್ಯ ಇದೆ ಅಲ್ವಾ? ತಕ್ಷಕನಿಗೂ ನಿನಗೂ ಏನ್ ಸಂಬಂಧ? ನೀನು ಯಾವುದೋ ಅನ್ಯ ಗ್ರಹದ ಅಪ್ಸರೆ ಅಲ್ವಾ? ಅಲ್ಲ, ಮತ್ತೆ ನೀನ್ ಯಾರು? ನಿನ್ನ ಹಾಗೆ ನಾನು ಕೂಡ ನಾಗಿಣಿ. ಏನಂದೆ? ನೀನು ಕೂಡ ನಾಗಿಣಿನ? ಹೌದು, ಆದ್ರೆ ನೀನ್ ಅಂದ್ಕೊಂಡಿರೋ ಹಾಗೆ ನಾನು ವಾಸುಕಿ ವಂಶದ ನಾಗಿಣಿ ಅಲ್ಲ. ವಾಸುಕಿ ವಂಶದ ನಾಗಿಣಿ. ನಿನ್ನನ್ನ ಸಫಾ ಮಾಡೋದಿಕ್ಕೆ, ನಿನ್ನನ್ನ ಸರ್ವನಾಶ ಮಾಡೋದಿಕ್ಕೆ ತಕ್ಷಕ ವಂಶದ ನಾಗಲೋಕದಿಂದ ಇಳಿದ್ ಬಂದಿರೋ ನಿನ್ನ ಸಾಕ್ಷಾತ್ ಸಾವು ಕಣೆ ನಾನು. ನಾಗಮಣಿ ನಿಮ್ಮ ವಂಶಕ್ಕೆ ಸೇರಿದ್ದಲ್ಲ, ನಮ್ಮ ತಕ್ಷಕ ವಂಶಕ್ಕೆ ಸೇರಿದ್ದು. ಅದನ್ನ ನಮ್ಮ ತಕ್ಷಕ ನಾಗಲೋಕಕ್ಕೆ ತಗೊಂಡು ಹೋಗೋದೆ ನನ್ನ ಗುರಿ. ಅಸಂಭವ. ಅಸಂಭವ ಅನ್ನೋದು ನಿಮ್ಮ ತುಚ್ಛ ವಾಸುಕಿ ವಂಶಕ್ಕೆ ಮಾತ್ರ ಸಾಧ್ಯ, ನಮ್ಮ ಉಚ್ಚ ತಕ್ಷಕ ವಂಶಕ್ಕೆ ಅಲ್ಲ. ಇನ್ನೊಂದು ಕಹಿ ಸತ್ಯನ ಹೇಳ್ತೀನಿ, ಕೇಳಿಸ್ಕೊ. ನೀನ್ ಹೇಗೆ ವಾಸುಕಿ ವಂಶದ ಯುವರಾಣಿನೋ ಹಾಗೆ ನಾನು ತಕ್ಷಕ ವಂಶದ ಯುವರಾಣಿ ಊರ್ಮಿಳ. ವಾಸುಕಿ ವಂಶನ ಮೆಟ್ಟಿ ನಿಲ್ಲೋದು, ಅಟ್ಟಿ ನಡೆಯೋದು ನಮ್ಮ ತಕ್ಷಕ ವಂಶದ ಧ್ಯೇಯ. ಅದು ಎಂದೆಂದಿಗೂ ಸಾಧ್ಯ ಇಲ್ಲ. ಕನಸು ಕಾಣ್ಬೇಡ ಊರ್ಮಿಳ. ಶಕ್ತಿಲಿ ಯುಕ್ತಿಲಿ ನಿಮಗಿಂತ 10 ಪಾಲಲ್ಲ, 100 ಪಾಲು ನಾವೇ ಶ್ರೇಷ್ಠರು ಅನ್ನೋದನ್ನ ಮರಿಬೇಡ. ನಮ್ಮ ವಂಶದ ನಾಗಗಳು ನಾಗಿಣಿಗಳು ಯಾವುದೇ ವೇಷದಲ್ಲಿ ಬಂದ್ರು ಬೇರೆ ಯಾವ ಕುಲದ ನಾಗಗಳಿಗೆ ಅದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವಂಶದಲ್ಲಿರೋ ಚಾಕಚಕ್ಯತೆ, ಯುದ್ಧ ತಂತ್ರಗಾರಿಕೆ ನಿಮ್ಮ ವಂಶಕ್ಕೆ ಈ ಜನ್ಮಕ್ಕಲ್ಲ, ಮತ್ತೆ ಯಾವ ಜನ್ಮಕ್ಕೂ ಬರೋದಿಲ್ಲ, ತಿಳ್ಕೊ. ನಾನು ಈ ಲೋಕಕ್ಕೆ ಬಂದಿದ್ದೆ ನಾಗಮಣಿಗೋಸ್ಕರ, ಅರ್ಜುನ್ಗೋಸ್ಕರ. ಇದನ್ನ ನೀನು ತಿಳ್ಕೊಳ್ಳೆ ಅಮೃತ. ನಿನ್ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅರ್ಜುನ್ ನಿನ್ನಿಂದ ಹೇಗೆ ದೂರ ಮಾಡದೆ ನೋಡಿದ್ಯಾ? ಇನ್ನು ಅರ್ಜುನ್ ನಿನ್ನನ್ನ ಕನ್ಸಲ್ಲೂ ನೆನ್ಸ್ಕೊಳ್ಳೋದಿಲ್ಲ. ಇನ್ನು ನೀನು ಅರ್ಜುನ್ ಆ ತೀರ ಈ ತೀರ ಸೇರೋದೇ ಇಲ್ಲ. ಸುಳ್ಳನ್ನ ನಿಜ ಮಾಡೋದಕ್ಕೆ ನಾನು ತಕ್ಷಕ ಲೋಕದಿಂದ ಭೂಲೋಕಕ್ಕೆ ಬಂದಿದ್ದು. ಇದನ್ನ ತಪ್ಪಿಸೋದಕ್ಕೆ ಆ ಆದಿಶೇಷನಿಂದನೂ ಸಾಧ್ಯ ಇಲ್ಲ, ಆ ಆದಿದೇವನಿಂದನೂ ಸಾಧ್ಯ ಇಲ್ಲ. ಏ ಊರ್ಮಿಳ, ನಿಮ್ಮ ವಂಶದವರ ಬಗ್ಗೆ ಜಾಸ್ತಿ ಅಹಂಕಾರ ಪಡಬೇಡ. ನಿನಗೆ ನಮ್ಮ ವಾಸುಕಿ ವಂಶದವರ ಶಕ್ತಿಯ ಪೂರ್ಣ ಪರಿಚಯ ಇನ್ನೂ ಆಗಿಲ್ಲ.
ಈಗ ನಾನು ನಿನಗೆ ಸವಾಲ್ ಹಾಕ್ತೀನಿ, ಕೇಳು. ಇದೇ ಅರ್ಜುನ್ ಮತ್ತೆ ನನ್ನನ್ನ ಇಷ್ಟಪಡೋ ಹಾಗೆ ಮಾಡ್ತೀನಿ. ನಿನ್ನ ಅರ್ಜುನ್ ಅವರ ಮದ್ವೆ ಹಾಗೆ ಬಿಡುತ್ತೆ ಅಂತ ಸಂತೋಷ ಪಡ್ತಾ ಇದೀಯ ಅಲ್ವಾ? ಅದ್ ಹೇಗ್ ನೀನ್ ಅವ್ರನ್ನ ಮದ್ವೆ ಆಗ್ತೀಯೋ ನಾನು ನೋಡೇ ಬಿಡ್ತೀನಿ. ತಂತ್ರಿಗಳಿಗೆ ತಂತ್ರಿಗಳಾಗಿ, ಕುತಂತ್ರಿಗಳಿಗೆ ಕುತಂತ್ರಿಯಾಗಿ ನಿಂತರೆ ಮಾತ್ರ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಅಂತ ನಾನು ಈ ಭೂಮಿಗೆ ಬಂದ ಮೇಲೆ ಗೊತ್ತಾಯ್ತು. ತಕ್ಷಕ ವಂಶದ ದುಷ್ಟ ನಾಗಗಳನ್ನ ಮಟ್ಟ ಹಾಕೋದಿಕ್ಕೆ ನನ್ನ ತಂದೆ ನನಗೊಂದು ಸಿದ್ಧಿ ಮಂತ್ರನ ಹೇಳ್ಕೊಟ್ಟಿದ್ರು. ನಮ್ಮ ಕುಲದ ರಕ್ಷಣೆಗಾಗಿ ನಮ್ಮ ಕುಲದ ಹಿರಿಯರೊಬ್ರು ಆದಿಶೇಷನನ್ನ, ಪರಶಿವನನ್ನ ಆರಾಧಿಸಿ ಪಡ್ಕೊಂಡಿದ್ದ ಮಂತ್ರ ಅದು. ಆದರೆ ನನಗೆ ಈ ಕ್ಷಣಕ್ಕೆ ಜ್ಞಾಪಕಕ್ಕೆ ಬರ್ತಾ ಇದೆ. ಏನ್ ಮಾಡಲಿ? ಪರಮಾತ್ಮ, ಆ ಸಿದ್ಧಿ ಮಂತ್ರನ ನಾನು ಮತ್ತೆ ಬಿಟ್ಟಿದ್ದೀನಿ. ನನ್ನ ಸ್ಮೃತಿ ಪಟಲದಲ್ಲಿ ಆ ಮಂತ್ರದ ಮೂಲ ಅಕ್ಷರಗಳು ಮೂಡು ಹಾಕಿ ಮಾಡ ತಂದೆ. ನಾನು ಕಲ್ತಿದ್ದ ಸಿದ್ಧಿ ಮಂತ್ರ ನನಗೆ ನೆನಪಿಗೆ ಬಂತು. ಪರಮಾತ್ಮ, ಈ ದುಷ್ಟನಾಗವೇ ನಾನು ತಕ್ಷಕ ವಂಶದವಳು ಅಂತ ನನ್ನ ಹತ್ರ ಹೇಳಿ ನಿನ್ನ ಬದುಕಲ್ಲಿ ದೊಡ್ಡ ತಪ್ಪನ್ನ ಮಾಡಿದೆ. ನಿನ್ನ ಗೋರಿನ ನೀನೇ ತೋಡ್ಕೊಂಡೆ. ನಿಮ್ಮ ವಂಶದ ಪರಮ ವೈರಿ ತಕ್ಷಕ ವಂಶದ ನಾಗಿನಿ. ತಕ್ಷಕ ವಾಸುಕಿ ವಂಶದ ಹೋರಾಟ ಸೇಡು ಈ ಕಾಲದಲ್ಲ, ನಾಗಮಣಿಗೋಸ್ಕರ ತಲೆಮಾರುಗಳಿಂದ ಈ ರೀತಿಯ ಕುತಂತ್ರಗಳನ್ನ ನಿಮ್ಮ ವಂಶದವರು ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಸರಿಯಾದ ಸಮಯದಲ್ಲಿ ನಮ್ಮ ಕುಲದವರು ಕೊಡ್ತಾನೆ ಬಂದಿದ್ದಾರೆ. ಈ ಕ್ಷಣಕ್ಕೆ ನನಗೆ ನೆನಪಾದ ಸಿದ್ಧಿ ಮಂತ್ರದ ಪ್ರಭಾವಕ್ಕೆ ನೀನು ಒಳಗಾಗಿದ್ಯಾ.
ನಿನ್ನ ಕತೆ ಮುಗೀತು. ಇನ್ನು ನಿನ್ನ ಆಟಗಳು ನಡೆಯೋದಿಲ್ಲ. ವಾಸುಕಿ ವಂಶದ ಕುಡಿಯಾಗಿರೋ ಈ ಅಮೃತ ನಿನ್ನ ಮೋಸದ ಆಟಕ್ಕೆ ವಿಚಿತ್ರವಾದ ತಿರುವನ್ನ ನೀಡಿದಾಳೆ. ನಡಿ, ಸರಿಯಾದ ಜಾಗದಲ್ಲಿ ಸರಿಯಾದ ಶಿಕ್ಷೆನ ಅನುಭವಿಸುವಂತೆ.